ನಮಸ್ಕಾರ ರೀ, ಎಲ್ಲರೂ ಹೆಂಗದ್ರಿ? ನಾನು ಮಸ್ತ್ ಸೂಪರ್ ಡೂಪರ್ ಅದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ವಿಡಿಯೋ ಯಾರು ಫಸ್ಟ್ ಟೈಮ್ ನೋಡಕತ್ತಿದ್ರಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡೋದು ಮರಿಬೇಡ್ರಿ. ಏನಾರ ಅನಿಸಿದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ. ಆ್ಯಕ್ಚುಲಿ ಮ್ಯಾಟರ್ ಏನಂತಂದ್ರೆ, ನಾಳೆ ನಮ್ದು ಯಾನನ್ ಸ್ಕೂಲ್ ಒಳಗೆ ಆ್ಯನ್ಯುವಲ್ ಡೇ ಐತಿ. ಸೊ ನಾವು ಫಸ್ಟ್ ಟೈಮ್ ನಮ್ಮ ಯಾನನ್ ಸ್ಕೂಲ್ ಒಳಗೆ ಆ್ಯನ್ಯುವಲ್ ಡೇ ನೋಡತ್ತಿದ್ದು. ಯಾಕಂದ್ರೆ ಇದು ಫಸ್ಟ್ ಇಯರ್ ಅಕ್ಕಿನ ಸ್ಕೂಲಿಗೆ ಸೇರಿಸಿದ್ದು. ಸೊ ಅಕ್ಕಿ ಸ್ಕೂಲ್ ಒಳಗೆ ಆ್ಯನ್ಯುವಲ್ ಡೇ ಐತಿ. ನಮಗೂ ಒಂಥರ ಎಕ್ಸೈಟ್ಮೆಂಟ್ ಐತಿ. ಅಕ್ಕಿಗೂ ಎಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಸಾರ. ಅಕ್ಕಿ ಸ್ವಲ್ಪ ಡ್ಯಾನ್ಸ್ ಮಾಡ್ತಾಳೆ, ಬಟ್ ಸ್ಟೇಜ್ ಮೇಲೆ ಹೋಗಿ ಹೆಂಗೆ ಡ್ಯಾನ್ಸ್ ಮಾಡ್ತಾಳೆ, ಹೆಂಗೆ ಸ್ಟೇಜ್ ಎಲ್ಲ ಲೈಟಿಂಗ್ಸ್ ಹೆಂಗೆ ಅಕ್ಕಿ ಇದನ್ನು ಅಕ್ಸೆಪ್ಟ್ ಮಾಡ್ತಾಳೆ ಗೊತ್ತಿಲ್ಲ. ಸಣ್ಣ ಸಣ್ಣ ಹುಡುಗರು ಆಗ್ತಾವಲ್ಲ, ಸೊ ಅವ್ರಿಗೆ ಹೆಂಗೆ ಮಾಡಿದ್ರು ಅವ್ರು ಮಾಡ್ಲಿಕ್ಕಂದ್ರೆ ಹೋಗಿ ಸ್ಟೇಜ್ ಮೇಲೆ ನಿಂತ್ರನ ಅದು ಒಂಥರ ಖುಷಿ ನಮಗೆ. ಅವ್ರು ಏನು ಮಾಡ್ತಾರೆ ಏನಿಲ್ಲ ಗೊತ್ತಿಲ್ಲ, ಬಟ್ ಅವ್ರಿಗೊಂದು ಚಲೋ ಡ್ರೆಸ್ ಹಾಕಿ ಆಕ್ಸೆಸರೀಸ್ ಹಾಕಿ ಎಲ್ಲ ಹಾಕಿ ಅವ್ರು ಕ್ಯೂಟ್ 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 ಕಾಣ್ತಿರ್ತಾರಲ್ಲ, ಅದನ್ನು ನೋಡೋಕೆ ಒಂಥರ ಚಂದ. ಬರೀ ನಮ್ಮ ಯಾಣ ಅಂತಲ್ಲ, ಈ ಎಲ್ಲ ಮಕ್ಕಳು ಹಂಗೆ ಸಣ್ಣ ಹುಡುಗರು ಯಾರು ಇರ್ತಾರೆ ಎಲ್ಲ ಚಲೋ ಡ್ರೆಸ್ ಹಾಕೊಂಡು ಒಂಚೂರು ಲೈಟಾಗಿ ಮೇಕಪ್ ಮಾಡ್ಕೊಂಡು ಸ್ಟೇಜ್ ಮೇಲೆ ಹೋಗಿ ನಿಂತ್ರಂದ್ರೆ ಎಷ್ಟು ಚಂದ ಮಿನ್ಸಿರ್ತಾರೆ, ಎಷ್ಟು ಚಂದ ಅವ್ರಿಗೆಲ್ಲ ಫೋಟೋಸ್ ತಗೋಬೇಕು, ವೀಡಿಯೋಸ್ ಮಾಡ್ಕೋಬೇಕು ಅನ್ನಿಸ್ತಿರ್ತೈತೆ. ಅಂದ್ರೆ ಅವ್ರು ಹೋಗಿ ಸ್ಟೇಜ್ ಮೇಲೆ ನಿಂತ್ರೆ ಸಾಕು, ನಮಗೊಂದು ಫೋಟೋ ಸಿಕ್ತಪ್ಪ ಅನ್ನೋದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿಬಿಡ್ತೈತಿ. ಅವ್ರು ಚಲೋ ಮಾಡಲಿ ಚಲೋ ಮಾಡಲ್ಲ ಇಲ್ರಿ, ಅದು ಏನೂ ಮ್ಯಾಟರ್ ಆಗಂಗಿಲ್ಲ ನಮಗೆ. ಬಟ್ ಅವ್ರು ಏನು ಮಾಡಿದ್ರು, ನಮ್ಮ ಮಕ್ಕಳು ಏನು ಮಾಡಿದ್ರು ಅದು ನಮಗೆ ಖುಷಿನ ಕೊಡುತ್ತೆ. ಸೊ ಹಂಗೆ ನಮ್ಮ ಏನಂದ್ರೆ ಆ್ಯನ್ಯುವಲ್ ಡೇ ಐತಿ ನಾಳೆ. ಆಕಿ ಏನು ಮಾಡ್ತಾಳೆ ಏನು ಇಲ್ಲ ಅದೇನೂ ಇಲ್ಲ ನಮಗೆ. ಬಟ್ ಆಕಿದು ಆ್ಯನ್ಯುವಲ್ ಡೇ ಐತಿ. ಆಕಿನ ಪ್ರಿಪೇರ್ ಮಾಡ್ಬೇಕು, ಎಷ್ಟು ಆಗ್ತೈತೆ ಅಷ್ಟು ಪ್ರಿಪೇರ್ ಮಾಡಬೇಕು. ಹಂಗೆ ಆಕಿನ ಚಂದ ಕಾಣುವಂಗೂ ಮಾಡ್ಬೇಕು. ಸೊ ಆ್ಯನ್ಯುವಲ್ ಡೇ ಡ್ಯಾನ್ಸ್ ಆಯಿತು, ಅವ್ರದ್ದು ಡ್ಯಾನ್ಸ್ ಎಲ್ಲ ರೆಡಿ ಐತಿ. ಇನ್ನು ಅವ್ರದ್ದು ಡ್ರೆಸ್ ಆಕ್ಸೆಸರೀಸ್ ಏನೇನದವಲ್ಲ ಅದನ್ನು ನಾವು ರೆಡಿ ಮಾಡ್ಬೇಕೀಗ. ಸೊ ಡ್ರೆಸ್ ಅಂತೂ ಸೇಮ್ ಎಲ್ಲರದು, ಅಂದ್ರೆ ಯಾವ ಡ್ಯಾನ್ಸಿಗೆ ಯಾರ್ಯಾರು ಇದಾರಲ್ಲ ಆ ಗ್ರೂಪಿಗೆ ಒಂದೇ ಸೇಮ್ ಡ್ರೆಸ್ ಆಲ್ರೆಡಿ ಸ್ಕೂಲ್ ಅವರ ಕೊಟ್ಟಾರ. ಸೊ ಅದ್ರದ್ದು ಏನು ಅಮೌಂಟ್ ಐತಿ ನಾವು ಆಲ್ರೆಡಿ ಪೇ ಮಾಡಿದ್ವಿ. ಸೊ ಏನು ಡ್ರೆಸ್ ಕೊಟ್ಟಾರ, ಏನು ಕಾನ್ಸೆಪ್ಟ್ ಅನ್ನೋದು ಈ ವಿಡಿಯೋ ಒಳಗೆ ನಾನು ಶೇರ್ ಮಾಡ್ತೀನಿ. ಹಂಗೆ ನಮ್ಮ ಯಾನಾಗ ಒಂದಿಷ್ಟು ಆಕ್ಸೆಸರೀಸ್ ತೊಗೊಂಬಂದೇನಿ ಮಾರ್ಕೆಟ್ ಒಳಗೆ ಹೋಗಿ. ಸೊ ಅದನ್ನೆಲ್ಲನೂ ಈ ವಿಡಿಯೋ ಒಳಗೆ ನಾನು ಈಗ ಶೇರ್ ಮಾಡ್ತೀನಿ. ಸೊ ನೋಡೋಣಂತ ಏನೇನು ಅದಾವು, ಹೆಂಗೆ ಅದಾವು. ಸೊ ನೋಡೋಣಂತ. ಸಣ್ಣ ಹುಡುಗರಿಗೆ ಒಂಥರ ಶಾಪಿಂಗ್ ಮಾಡೋದನ್ನ ಚಲೋ ಅನಿಸ್ತೈತಿ. ಸೊ ಫಸ್ಟ್ ನಮ್ಮ ಯಾನ ಯಾವ್ದು ಸಾಂಗಿಗೆ ಡ್ಯಾನ್ಸ್ ಮಾಡತ್ತಾಳಂದ್ರೆ, ಒಂದಿಷ್ಟು ಹುಡುಗರು ಅದಾರ ಸಣ್ಣ ಸಣ್ಣ ಹುಡುಗರು. ಸೊ ಅವ್ರದ್ದೆಲ್ಲನೂ ಗ್ರೂಪ್ ಸೇರಿಸಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಸ್ಯಾರ ಅವ್ರಿಗೆ. ಸೊ ಯಾವ ಸಾಂಗ್ ಅಂದ್ರೆ ಕನ್ನಡ ರಿಮಿಕ್ಸ್ ಸಾಂಗ್ಸು ಒಂದು 3-4 ಸಾಂಗ್ಸ್ ಅದಾವ ಅದ್ರೊಳಗೆ. ಸೊ ಆ ರಿಮಿಕ್ಸ್ ಸಾಂಗಿಗೆ ಇವರೆಲ್ಲ ಡ್ಯಾನ್ಸ್ ಮಾಡತ್ತಾರ. ಆ ಸಾಂಗಿಗೆ ಅಂದ್ರೆ ಆ ಡ್ಯಾನ್ಸಿಗೆ ಏನು ಕಾಸ್ಟ್ಯೂಮು ಏನು ಡ್ರೆಸ್ ಕೊಟ್ಟಾರ ನಾನೀಗ ತೋರಿಸ್ತೀನಂತ. ಬ್ಲೂ ಕಲರ್ ಫ್ರಾಕ್, ಮಸ್ತ್ ಸ್ಲೀವ್ ಅದಾವ, ಚಂದ ಐತಿ, ಕ್ಯೂಟ್ ಐತಿ. ಏನೇ ಹೇಳ್ರಿ, ಹೆಣ್ಣು ಹುಡುಗಿಯಾರು ಡ್ರೆಸ್ಸನ್ನ ಭಾಳ ಚಂದ ಸಿಗ್ತಾವೆ, ಭಾಳ ವೆರೈಟೀಸ್ ಸಿಗ್ತಾವೆ. ಹೆಣ್ಣು ಹುಡುಗಿಯಾರಿಗೆ ಆರಿಸೋದು ಭಾಳ ಖುಷಿ ಅನಿಸ್ತೈತಿ. ಹೆಣ್ಣು ಹುಡುಗರಿಗೆ ಡ್ರೆಸ್ ಆರಿಸ್ಬೇಕಂದ್ರೆ, ಯಾಕಂದ್ರೆ ಒಂದಕ್ಕಿಂತ ಒಂದು ಚಂದ, ಯಾವುದು ತೊಗೋಬೇಕು ಯಾವುದು ಬಿಡ್ಬೇಕಂತ ಅನಿಸ್ತೈತಿ. ಸೊ ಅಷ್ಟು ಚಂದನೇ ಇರ್ತಾವೆ ಹುಡುಗಿಯರ ಡ್ರೆಸ್. ಸೊ ಹಂಗೆ ಇದೂ ಭಾಳ ಚಂದ ಐತಿ. ಕಲರ್ ನಂಗೆ ಭಾಳ ಅಂದ್ರೆ ಭಾಳ ಸೇರುತ್ತೆ. ಸೊ ಈ ರೀತಿ ಫ್ರಾಕ್ ಐತಿ. ಸೊ ನಾನೇನು ಮಾಡಿದ್ದೆ, ಡ್ರೆಸ್ ಅಷ್ಟೇ ಕೊಟ್ಟಿದ್ರು ಅವರು. ಅದಕ್ಕೆ ಆಕ್ಸೆಸರೀಸ್ ನೋಡ್ಬೇಕಂತೇಳಿ ಆನ್ಲೈನ್ದಾಗ ನೋಡಾತಿದ್ದೆ ನಾನು. ಬಿಫೋರ್ 20 ಡೇಸಿಂದ ಕೊಟ್ಟನ ಒಂದು 20 ಡೇಸ್ ಮೇಲೆ ಆತ. ಸೊ ಅವ್ರು ಕೊಟ್ಟ ತಕ್ಷಣ ನಾನು ಆನ್ಲೈನ್ದಾಗ ಸರ್ಚ್ ಮಾಡಕತ್ತಿ. ಇದಕ್ಕೆ ಮ್ಯಾಚಿಂಗ್ ಹೇರ್ ಬ್ಯಾಂಡ್ ಆಯ್ತು, ಆಮೇಲೆ ನೆಕ್ಲೆಸ್ ಆಯ್ತು. ಸೊ ನಾ ಹಿಂಗೆ ಏನಾರ ಇತ್ತಪ್ಪ ಇನ್ನೂ 1 ಮಂತ್ ಆಗಿತ್ತಂದ್ರೆ ಬಿಫೋರ ಪ್ಲಾನ್ ಮಾಡ್ತಿರ್ತೀನಿ ಅದ್ರ ತಕ್ಕಂಗೆ ಆನ್ಲೈನ್ದಾಗ ನೋಡಕ್ಕಂತೇಳಿ. ಯಾಕಂದ್ರೆ ನಾವು ಜಾಸ್ತಿ ಈಗೀಗ ನೋಡೋದು ಮಿಶೋ ಒಳಗೆ ನೋಡ್ತಿರ್ತೀವಿ ಯೂಶಲಿ, ಯಾಕಂದ್ರೆ ನಮ್ಮ ಬಜೆಟ್ ಒಳಗೆ ಇರ್ತೈತೆ ಅಂತ ಹೇಳಿ. ಮಿಶೋ ಒಳಗೆ ಚಲೋ ಇರ್ತಾವೆ, ಬಟ್ ಅದು ಡೆಲಿವರಿ ಆಗೋದು ಮನೆಗೆ ಬಂದು ಮುಟ್ಟೋದನ್ನು ಭಾಳ ಅಂದ್ರೆ ಭಾಳ ಲೇಟ್ ಆಗ್ತೈತಿ. ಒಂದು 15 ಡೇಸ್ ಹೋಗ್ತೈತಿ ಮಿಶೋ ಒಳಗೆ. ಸೊ ಅದ್ರ ಸಂಬಂಧ ನಾನು ಬಿಫೋರ್ 20 ಡೇಸಿಂದ ನೋಡಾಕತ್ತಿದ್ದೆ ಏನಿರ್ತೈತಿ ಎಲ್ಲನೂ ಆರ್ಡರ್ ಮಾಡಿಬಿಟ್ಟಿದ್ನಿ. ಬಟ್ ಆಮೇಲೆ ಕಾನ್ಸೆಪ್ಟ್ ಚೇಂಜ್ ಆಯ್ತು. ಏನಂತಂದ್ರೆ ಅವರೆಲ್ಲನೂ ಮ್ಯಾಚ್ ಮಾಡ್ಬೇಕು. ಈಗ ನಾನು ಒಂಥರ ನನ್ನ ಮಗಳಿಗೆ ತೊಗೊಂಡೆ ಅಂತಂದ್ರೆ ಬೇರೆದವರು ಮತ್ತೊಂಥರ ಬೇರೆ ಟೈಪ್ಸ್ ಹಾಕ್ತಾರೆ ಅನ್ನೋ ಉದ್ದೇಶಕ್ಕೆ ಅವ್ರ ಟೀಚರ್ಸ್ ಒಂದು ಮೆಸೇಜ್ ಹಾಕಿದ್ರು ಎಲ್ಲರಿಗೂ. ಸೊ ಏನಂದ್ರೆ ಫ್ರಾಕ್ ಇದೆ, ನೆಕ್ಸ್ಟ್ ಅದ್ರದ್ದು ಎಕ್ಸೆಸರೀಸ್ ಅಂದ್ರೆ ಹುಡುಗಿಯರಿಗೆ ಏನು ಎಕ್ಸೆಸರೀಸ್ ಬೀಳ್ತಾವೆ, ಹೇರ್ ಬ್ಯಾಂಡ್, ಸಾಕ್ಸ್, ಬ್ಯಾಂಗಲ್ಸ್. ಸೊ ಈ ರೀತಿ ಬ್ಯಾಂಗಲ್ಸ್ ಹಾಕಿದ್ರೆ ಹಾಕ್ಬೋದು. ಜುವೆಲ್ಸ್ ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ ಅಂತ ಮೊದಲನ್ನ ಮೆನ್ಷನ್ ಮಾಡ್ಯಾರ. ಬಟ್ ಹೇರ್ ಬ್ಯಾಂಡ್ ಮತ್ತು ಸಾಕ್ಸ್ ಕಂಪಲ್ಸರಿ. ಅಂದ್ರೆ ಹೇರ್ ಬ್ಯಾಂಡ್ ಮತ್ತು ಸಾಕ್ಸ್ ಯಾವ ಕಲರ್ ಇರಬೇಕಂತಂದ್ರೆ ಕಂಪಲ್ಸರಿ ವೈಟ್ ಕಲರೇ ಇರಬೇಕು ಅಂತ ಹೇಳಿ ಮೆನ್ಷನ್ ಮಾಡ್ಯಾರ. ಸೊ ನಾನೇನು ಮಾಡಿದ್ನಿ ಅಂದ್ರೆ, ಈ ಡ್ರೆಸ್ಸಿಗೆ ಮ್ಯಾಚ್ ಆಗುವಂಥ ಬ್ಲೂ ಕಲರ್ಗೆ ಮ್ಯಾಚ್ ಆಗುವಂಗೆ ಬ್ಲೂ ಕಲರ್ ಹೇರ್ ಬ್ಯಾಂಡು, ಬ್ಲೂ ಕಲರ್ ಸಾಕ್ಸು, ಬ್ಲೂ ಕಲರ್ ಸ್ಟೋನಿ ನೆಕ್ಲೆಸು. ಸೊ ಈ ರೀತಿ ಎಲ್ಲ ಆರ್ಡರ್ ಮಾಡಿಬಿಟ್ಟಿದ್ದೆ. ಮತ್ತು ಅವ್ರು ಮೆಸೇಜ್ ಹಾಕಿದ ತಕ್ಷಣ ಮತ್ತೆಲ್ಲನೂ ಕ್ಯಾನ್ಸಲ್ ಮಾಡಿಬಿಟ್ಟೆ. ಎಲ್ಲನೂ ಕ್ಯಾನ್ಸಲ್ ಮಾಡಿ ಮತ್ತು ವೈಟ್ ಒಳಗೆ ನಾನು ನೋಡಬೇಕಲ್ಲ. ಇನ್ನು ವೈಟ್ ಒಳಗೆ ನೋಡ್ಬೇಕಂತಂದ್ರೆ ನನಗೆ ಜಾಸ್ತಿ ಟೈಮ್
ಇರಲಿಲ್ಲ ಅವಾಗ. ಅಂದ್ರೆ ಜಸ್ಟ್ 1 ವೀಕ್ ಇತ್ತು. 1 ವೀಕ್ ಒಳಗೆ ಒಂದು ಸಂಡೇ ಬಂತು, ನೆಕ್ಸ್ಟ್ ಒಂದು ಸಂಕ್ರಾಂತಿ ಬಂತು. ಸಂಕ್ರಾಂತಿಗೆ 2 ಡೇಸ್ ನಾವೇನಾರ ಆನ್ಲೈನ್ದೊಳಗೆ ಆರ್ಡರ್ ಮಾಡಬೇಕು, ನಮ್ಗೆ ಇಷ್ಟು ದಿನದೊಳಗೆ ಬೇಕಂತಂದ್ರೆ ಏನು ಸೂಟಿ ಇರ್ತವಲ್ಲ ಅದನ್ನೆಲ್ಲ ನೋಡ್ಕೊಂಡು ನಾನು ಆರ್ಡರ್ ಮಾಡ್ಬೇಕಾಗ್ತದೆ. ಸೂಟಿ ಇದ್ದಿನ ನಮ್ಮ ಆರ್ಡರ್ಸ್ ಮೂವ್ ಅಪ್ ಆಗಂಗಿಲ್ಲ. ಸೊ ಅದನ್ನು ಗೊತ್ತಿರ್ಬೇಕು ನಮ್ಗೆ. ಸೊ ಅದ್ರ ಸಂಬಂಧ ನಾ 2 ಹಾಲಿಡೇಸ್ ಬಂದು ಅಂದಮೇಲೆ ನನ್ನ ಮನೆಗೆ ರೀಚ್ ಆಗುತ್ತಾನ ಅದು ನಮ್ದು ಆ್ಯನ್ಯುವಲ್ ಡೇನ ಮುಗಿದು ಹೋಗ್ಬಿಡ್ತಿತ್ತು. ಸೊ ಅದ್ರ ಸಂಬಂಧ ಮತ್ತೆ ಏನು ಮಾಡಲಿ ಅಂತ ವಿಚಾರ ಮಾಡತ್ತಿದ್ನಿ. ಟೈಮ್ ಇರಲಿಲ್ಲ ನನಗೆ. ಲಾಸ್ಟಿಗೆ ಟೈಮ್ ಇಲ್ಲದ ಟೈಮ್ನಾಗ ನಾನು ಮತ್ತು ಏನು ಮಾಡೋಕ್ಕಾಗಿಲ್ಲ, ನಾನು ಮಾರ್ಕೆಟಿಗೆ ಹೋಗಿ ಡೈರೆಕ್ಟಾಗಿ ಅಲ್ಲೇ ನನಗೆ ಏನೇನು ಬೇಕು ಎಲ್ಲನೂ ಪರ್ಚೇಸ್ ಮಾಡಿಕೊಂಡು ಬಂದೆ. ಸೊ ಹಂಗಿದ್ರೆ ಈ ಡ್ರೆಸ್ಸಿಗೆ ಮ್ಯಾಚ್ ಆಗೋ ಹಂಗೆ ವೈಟ್ ಕಲರ್ಸ್ನಾಗ ನಾ ಏನೇನು ತಂದೇನೆ, ಹೇರ್ ಬ್ಯಾಂಡ್ ಆಯಿತು, ಸಾಕ್ಸ್ ಆಯಿತು, ಅದನ್ನ ಬಿಟ್ಟು ಮತ್ತೆ ಏನೇನು ತೊಗೊಂಡು ಬಂದೇನಿ, ಹೇರ್ ಬ್ಯಾಂಡ್ ಯಾವ ಥರ ತಂದೇನಿ, ಸೊ ಎಲ್ಲನೂ ಈ ವಿಡಿಯೋ ಒಳಗೆ ತೋರಿಸ್ತೀನಿ ಅಂತ. ಸೊ ಫಸ್ಟ್ ವೈಟ್ ಹೇರ್ ಬ್ಯಾಂಡ್ ಹುಡ್ಕೊಂತ ಹೋದೆ. ವೈಟ್ ಹೇರ್ ಬ್ಯಾಂಡ್ ಸಿಕ್ತು ನನಗೆ. ಸೊ ಈ ರೀತಿ ಐತಿ, ಪೂರಾ ವೈಟ್ ಒಳಗೆ ಐತಿ. ಸೊ ಇಲ್ಲಿಂದ ಫ್ಲವರ್ ಬಂದೈತಿ, ಮಸ್ತ್ ಐತಿ. ಇದಕ್ಕೆ ಆ್ಯಕ್ಚುಲಿ ನನಗೆ 30 ರೂಪೀಸ್ ಬಿತ್ತು. ಸೊ ಇದು ವೈಟ್ ಹೇರ್ ಬ್ಯಾಂಡ್. ಆ್ಯಕ್ಚುಲಿ ನಾನು ಆನ್ಲೈನ್ದೊಳಗೆ ಸಾಕ್ಸ್ ಭಾಳ ಚಂದ ಆರ್ಡರ್ ಮಾಡಿದ್ನಿ. ಫುಲ್ ಇಲ್ಲೆಲ್ಲ ಫ್ಲವರ್ಸ್ ಬಂದಿದ್ದು, ಮಾಲೆ ಭಾಳ ಕ್ಯೂಟ್ ಕಾಣಿಸ್ತಿದ್ದವು. ಬಟ್ ಅನ್ಫಾರ್ಚುನೇಟ್ಲಿ ಅದು ಕ್ಯಾನ್ಸಲ್ ಮಾಡಬೇಕಾಯ್ತು. ಮಾರ್ಕೆಟಿಗೆ ಹೋದಾಗ ನನಗೆ ಆ ಥರದ್ದು ಡಿಸೈನ್ಸದ್ದು ಸಿಗಲಿಲ್ಲ, ಎಲ್ಲೂ ಪೂರಾ ಪ್ಲೇನ್ ಸಾಕ್ಸ್ ಸಿಕ್ಕು. ಸೊ ಇರಲಿ ಏನಾಗೋದಿಲ್ಲ, 1 ಟೈಮ್ ಅಷ್ಟೇ ಇರ್ತೈತಿ ಅಂತ ಹೇಳಿ ಪ್ಲೇನ್ ಸಾಕ್ಸ್ ತೊಗೊಂಡು ಬಂದೆ. ಇದು ಪ್ರೈಸ್ 70 ರೂಪೀಸ್. ಚಲೋ ಕ್ವಾಲಿಟಿ ಹೋದವು, ಮತ್ತೆ ಯಾವಾಗ ಬೇಕಂದ್ರೆ ಯೂಸ್ನು ಮಾಡ್ಕೋಬೋದು. ಸೊ ಇದಕ್ಕೆ ಪ್ರೈಸ್ 70 ರೂಪೀಸ್ ಸಾಕ್ಸ್. ನೆಕ್ಸ್ಟ್ ವೈಟ್ ಬ್ಯಾಂಗಲ್ಸ್. ಸೊ ಈ ಬಳಿ ಸಂಬಂಧ ಅಂತೂ ಪೂರಾ ಮಾರ್ಕೆಟ್ ಅಡ್ಡಾಡೆ ನಾನು. ಚಂದ ಅದಾವು ಬ್ಯಾಂಗಲ್ಸ್, ಬಟ್ ಸ್ವಲ್ಪ ನನಗೆ ಕಾಸ್ಟ್ಲಿ ಅನ್ನಿಸ್ತು. ಆ್ಯಕ್ಚುಲಿ ಇಡೀ ಮಾರ್ಕೆಟ್ ತುಂಬ ಬ್ಯಾಂಗಲ್ಸಿಗೆ ಒಂದೇ ಸೇಮ್ ರೇಟ್, ಅವ್ರು ಡಿಫ್ರೆನ್ಸೇ ಇಲ್ಲ, ಎಲ್ಲಿ ತೊಗೊಂಡ್ರು ಇಷ್ಟ ರೇಟ್. ಸೊ ಇದು ಫುಲ್ ಹಿಂಗೆ ಕಾಜಿನೂ ಅಲ್ಲಿವು ಒಂಥರ ಮೆಟಲ್ ಟೈಪ್ ಅದಾವು, ಒಡೆಯಂಗಿಲ್ಲ. ಸ್ಟೋನ್ ಬಂದವು. ಸೊ ಈ ರೀತಿ ಸ್ಟೋನ್ ಬಂದವು, ಫುಲ್ ವೈಟ್ ಸ್ಟೋನ್ಸ್ ಅದಾವು, ಈ ರೀತಿ ಬಂದವು. ಬಟ್ ಇದ್ರದ್ದು ರೇಟ್ ಇವಕ್ಕೆ 8 ಬಳೆ ಇದಾವೆ ಇದ್ರೊಳಗೆ. ಇದಕ್ಕೆ 100 ರೂಪೀಸ್. ನಾನು 80 ರೂಪೀಸ್ ಕೇಳಿದೆ, 90 ಕೇಳಿದೆ, 95 ಕೇಳಿದೆ, 1 ರೂಪಾಯಿ ಬಿಡಲಿಲ್ಲ ಅವರು. ಇಡೀ ಮಾರ್ಕೆಟ್ ಒಳಗೆ ಒಂದು 10 ಅಂಗಡಿ ಅಡ್ಡಾಡೆ ನಾನು. 10 ಅಂಗಡಿಯಾಗೂ ಸೇಮ್ ಪ್ರೈಸ್. ಬೇಕಾದ ಬಳಿ ತಗೋರಿ ನೀವು, 100 ರೂಪೀಸ್ ಫಿಕ್ಸ್ ಅವ್ರದ್ದು. 100 ರೂಪಾಯಿಗಿಂತ ಕೆಳಗೆ ಇಲ್ಲ ಬ್ಯಾಂಗಲ್ಸು. ಯಪ್ಪ, ಸಣ್ಣ ಹುಡುಗರು ಬಳಿ ಇಷ್ಟು ದುಡ್ಡು ಯಾಕಂದ್ರೆ ಹೆಂಗಂತ 100 ರೂಪಾಯಿ. ಬೇರೆ ಆಪ್ಷನ್ನೇ ಇರಲಿಲ್ಲ ನನಗೆ. ಎಷ್ಟು ಅಡ್ಡಾಡಿದ್ರು ಕಡಿಮೆ ರೇಟ್ ಒಳಗೆ ಸಿಗಲಿಲ್ಲ. ಸೊ ಇರಲಿ ಬಿಡ ಅಂತೇಳಿ ತೊಗೊಂಡು ಬಂದೆ. ಬಟ್ ಚಂದ ಅದಾವು. ಒಂದು ನೆಕ್ಲೆಸ್ ತೊಗೊಂಡು ಬಂದೀನಿ ವೈಟ್ ಕಲರ್ ಸ್ಟೋನಿಂದು. ಸೊ ಈ ರೀತಿ ಐತಿ, ಸಿಂಪಲ್ ಐತಿ, ಮಸ್ತ್ ಎಲಿಗೆಂಟಾಗಿ ಕಾಣಿಸ್ತೈತಿ. ಇಲ್ಲೆಲ್ಲ ವೈಟ್ ಅದಾವು, ಬಟ್ ಇಲ್ಲಿ ಒಂಚೂರು ಗ್ರೀನ್ ಮತ್ತು ಪಿಂಕಿಶ್ ಮಿಕ್ಸ್ ಐತಿ. ಸೊ ಲೈಟ್ ಗ್ರೀನ್ ಆ್ಯಂಡ್ ಲೈಟ್ ಪಿಂಕ್. ಸೊ ಚಂದ ಐತಿ, ನೋಡಿದ ತಕ್ಷಣ ಮಸ್ತ್ ಚಂದ ಐತಿ ಅಂತ ಅನ್ನಿಸ್ತು. ಸೊ ಬಿಸಿಲಾಗಂತೂ ಇನ್ನೂ ಹೊಳೆ ಆಗ್ತೈತೆ ಅದು. ಸೊ ಈ ರೀತಿ ಕಾಣಿಸ್ತೈತಿ, ತೋರಿಸ್ತೇನೆ ಅಂತ ಹೆಂಗೆ ಕಾಣಿಸ್ತೈತಿ. ನನಗೆ ಚಂದ ಕಾಣತೈತಿ. ಸಿಂಪಲ್ ಐತಿ, ಭಾಳ ಹಂಗೆ ಹೆವಿನೂ ಇಲ್ಲ, ಹಂಗೆ ಪೂರಾ ಕೊಳಗೆ ಏನೂ ಇಲ್ದಂಗೆ ಇದ್ರೆ ಹೆಂಗೆ ಅಂತೇಳಿ ನಾನು ಇದನ್ನು ತೊಗೊಂಡು ಬಂದೀನಿ. ಚಂದ ಐತಿ ಅಂತ ಅನ್ನಿಸ್ತು. ಸೊ ತೊಗೊಂಡೇನಿ. ಆಕಿ ಎಷ್ಟು ಹಾಕ್ಕೊಂತಾಳ ನೋಡೋಣ ಅಂತ. ಬ್ಯಾಡ ಅಂದ್ರೆ ಓಕೆ ನಡಿತೈತಿ ಬಿಟ್ಬಿಡುನು ಅಂಥೇಳಿ ಇಲ್ಲೇನು ತೊಗೊಂಬಂದೇನಿ. ಇದಕ್ಕೆ ಆ್ಯಕ್ಚುಲಿ 40 ರೂಪೀಸ್, ಓನ್ಲಿ 40 ರೂಪೀಸ್. 40 ರೂಪೀಸ್ ಅಂದ ತಕ್ಷಣ ತೊಗೊಂಬಂದ್ಬಿಟ್ಟೆ ನಾನು. ಇರಲಿ 40 ರೂಪೀಸ್ ಏನಾಗೋದಿಲ್ಲ ಅಂಥೇಳಿ. ಬಟ್ ಇವು ಹೆಂಗಂತಂದ್ರೆ ನಾನು ರೋಡ್ ಮೇಲೆ ತೊಗೊಂಡಿದ್ದು 1 ಟೈಮ್ ಅಷ್ಟೇ ಇವು ಯೂಸ್ ಮಾಡೋದು. 1 ಟೈಮ್ ಯೂಸ್ ಮಾಡಿ ತೆಗೆದುಬಿಟ್ಟು ಅಂದರೆ ಇದು ಕಲರ್ ಎಲ್ಲನೂ ಹೋಗ್ಬಿಡ್ತೈತಿ. ಆಲ್ರೆಡಿ ನಾನು ಒಂದು ಸಲ ಈ ಥರದ್ದು ಯೂಸ್ ಮಾಡಿ ನೋಡೀನಿ. ಇದ್ರದ್ದು ಕಲರ್ ಗ್ಯಾರಂಟಿ ಇರೋಂಗಿಲ್ಲ. ಯಾಕಂದ್ರೆ 40 ರೂಪೀಸಿಗೆ ನಾವು ಏನು ಕಲರ್ ಗ್ಯಾರಂಟಿ ಕೊಡೋಣ ಅಂತ ಅವರು ಕೇಳ್ತಾರೆ. ನಮಗೂ ಒಂದು ಥಾಟ್ ಬರುತ್ತೈತಿ, 40 ರೂಪೀಸ್ದಾಗ ನಾವು ಏನು ಇದನ್ನು ಗ್ಯಾರಂಟಿ ಹಿಡಿಯೋಕ್ಕಾಗಂಗಿಲ್ಲ. ಒಂದು ಟೈಮ್ ಯೂಸ್ ಮಾಡ್ಬೋದು. 1 ಟೈಮ್ ಯೂಸ್ ಮಾಡಿದ ಮೇಲೆ ಇದ್ರದ್ದು ಕಲರ್ ಡೆಫಿನೆಟ್ಲಿ ಹೋಗ್ತೈತಿ. ಸೊ ಬಟ್ ಚಂದ ಐತಿ, ಮಸ್ತ್ ಐತಿ. ಸೊ ಅದಕ್ಕೆ ನಾನು ಇದನ್ನು ತೊಗೊಂಡ್ಬಂದೆ. ಸೊ ನೆಕ್ಸ್ಟ್ ಇನ್ನೂ ಒಂದು ನೆಕ್ಲೆಸ್ ತೊಗೊಂಡೆ. ಅದು ಯಾಕೋ ತೊಗೊಂಡಾದ್ಮೇಲೆ ಮತ್ತೆ ಅಗ್ನಿ ಸಿಂಪಲ್ ಅನ್ಸಿದ್ರೆ ಏನು ಮಾಡೋನು, ಇನ್ನೊಂದು ಅಲ್ಟರ್ನೇಟಿವ್ ಇರಲಿ, ಸ್ವಲ್ಪ ಇನ್ನೊಂದು ಚೂರು ಗ್ರ್ಯಾಂಡ್ ಅಂತ ಇರಲಿ, ಯಾವುದು ಚಲೋ ಕಾಣಿಸ್ತೈತಿ ಅದನ್ನು ಹಾಕಿದ್ರಾತಂತ ಹೇಳಿ ಮತ್ತೊಂದು ನೆಕ್ಲೆಸ್ ನೋಡಿದ್ದೆ. ಸೊ ಇದು ನೆಕ್ಲೆಸ್, ಇದು ವೈಟ್ ಸ್ಟೋನಿಂದ ಐತಿ. ಎರಡೂ ಸಿಮಿಲರ್ ವೈಟ್ ಅದಾವು. ಸೊ ಯಾವುದಾದ್ರೂ ಹಾಕಿದ್ರೆ ನಡೀತೈತೆ ಅಂತೇಳಿ. ಸಣ್ಣ ಹುಡುಗರಿಗೆ ಅಂದ ತಕ್ಷಣ, ಮಕ್ಕಳಿಗೆ ಅಂದ ತಕ್ಷಣ ನಾವು ಯಾವುದಕ್ಕೂ ಕಾಂಪ್ರಮೈಸ್ ಆಗಂಗೇ ಇಲ್ಲ. ಸೊ ಯಾವುದು ಚಲೋ ಅನಿಸ್ತೈತಿ ಹಂಗೆ ತೊಗೊತಾ ಹೋಗ್ತೀವಿ. ಸೊ ಇದನ್ನು ತೋರಿಸ್ತೇನೆ ಅಂತ ಓಪನ್ ಮಾಡಿ. ಆ ನೆಕ್ಲೆಸಿಗೆ ಇಯರಿಂಗ್ಸ್ ಬಂದಿಲ್ಲ, ಬಟ್ ಇದಕ್ಕೆ ಇಯರಿಂಗ್ಸ್ ಬಂದವು. ಸೊ ಇದು ಸ್ವಲ್ಪ ಕ್ವಾಲಿಟಿ ಒಳಗೆ ಚಲೋ ಐತಿ. ಯಾಕಂದರೆ ಇದನ್ನು ನಾನು ರೋಡ್ ಮೇಲೆ ತೊಗೊಂಡಿಲ್ಲ, ಅಂಗಡಿ ಒಳಗೆ ತೊಗೊಂಡಿದ್ದೆ. ಶೋ ಮೋಸ್ಟ್ಲಿ ಕಲರ್ ಅದು ಏನು ಒಂದು 3-4 ಸಲ ಹಾಕೊಳ್ತಾನೆ ಏನೂ ಆಗೋದಿಲ್ಲ ಅಂತ ಅನ್ಕೊಂಡೇನಿ, ಬಟ್ ಗೊತ್ತಿಲ್ಲ. ಈ ರೀತಿ ಐತಿ, ಕ್ಯೂಟ್, ಮಸ್ತ್ ಕಾಣಿಸೋದು. ಈ ಡ್ರೆಸ್ ಮೇಲೆ ಅದು ಭಾಳ ಚಂದ ಕಾಣಿಸ್ತೈತಿ, ಚಂದ ಐತಿ.
ಇದಕ್ಕೆ ಇಯರಿಂಗ್ಸು ಬಂದವು, ಈ ರೀತಿ ಇಯರಿಂಗ್ಸ್ ಅದಾವು. ಅವೇನು ಓಪನ್ ಮಾಡಲ್ಲ ನಾನು. ಆ್ಯಕ್ಚುಲಿ ಇದು ಹೇಳಿದ್ನಲ್ಲ, ಕ್ವಾಲಿಟಿನೂ ಚಲೋ ಐತಿ. ಆಮೇಲೆ ಅಂಗಡಿ ಒಳಗೆ ತೊಗೊಂಡೇನೆ ಇದನ್ನು. ಸೊ ಅಂಗಡಿ ಒಳಗೆ ತೊಗೊಂಡಿದ್ದ ತಕ್ಷಣ ಅವ್ರ ಪ್ರೈಸ್ ಜಾಸ್ತಿನೇ ಇರ್ತೈತಿ. ಸೊ ಇದು ಆ್ಯಕ್ಚುಲಿ ಪ್ರೈಸು 200 ಇತ್ತು. ಸೊ ನಮಗೆ ಏನಾರ ತೊಗೊಳಕತ್ತಂದ್ರೆ ಬಾರ್ಗೇನಿಂಗ್ ಮಾಡ್ಲಿಕ್ಕಂದ್ರೆ ಸಮಾಧಾನನೇ ಇರೋಂಗಿಲ್ಲ. ಅವರು ಗುದ್ದಾಡಿ 200 ರೂಪಾಯಿ ಇದ್ದಿದ್ದು 180 ರುಪೀಸ್ ಕೊಟ್ಟು ತೊಗೊಂಡು ಬಂದೀನಿ. ಸಾಧನೆ ಮಾಡಿ ಒಂದು ಬಾರ್ಗೇನಿಂಗ್ ಮಾಡಲಿಲ್ಲ, ಅವರು 10 ರೂಪಾಯಿ ಬಿಡಲಿಲ್ಲ ಅಂದ್ರೂ ನಮ್ಗೆ ಸಮಾಧಾನ ಆಗಂಗಿಲ್ಲ. ಸೊ ಅದಕ್ಕೆ ಬಾರ್ಗೇನಿಂಗ್ ಮಾಡಿ ಸಕ್ಸಸ್ಫುಲಿ ಬಾರ್ಗೇನಿಂಗ್ ಮಾಡಿ ತೊಗೊಂಡ್ಬಂದಿನಿ. ಸೊ ನೆಕ್ಸ್ಟ್ ಇನ್ನು ಮಾರ್ಕೆಟಿಗೆ ಹೋದ ತಕ್ಷಣ ನಮಗೆ ಏನು ಬೇಕು ಅಷ್ಟೇ ನಾವು ತೊಗೊಳಂಗಿಲ್ಲ, ಎಕ್ಸ್ಟ್ರಾನು ತೊಗೊಂಡಿರ್ತೀವಿ. ಎಕ್ಸ್ಟ್ರಾ ತೊಗೊಳಿಕ್ಕಂತಂದ್ರೆ ನಾವು ಹುಡುಗಿಯಾರ ಅಲ್ಲ ಏನು ಬೇಕು ಅದಷ್ಟೇ ತೊಗೊಳಂಗೇ ಇಲ್ಲ ನಾವು ಯಾವಾಗಲೂ. ಸಮ್ಟೈಮ್ಸ್ ಏನು ಬೇಕು ಅದನ್ನು ತೊಗೊಳೋದನ್ನ ಬೇರೆನೂ ತೊಗೊಂಡು ಬಂದಿರ್ತೇವೆ. ನಾನಂತೂ ಹಂಗೆ ಮಾಡ್ತೀನಿ, ಏನು ಬೇಕು ಅದನ್ನು ತೊಗೊಳಂಗಿಲ್ಲ, ಅದನ್ನು ಬಿಟ್ಟು ಎಲ್ಲನೂ ನೋಡಿ ಎಲ್ಲನೂ ತೊಗೊಂಡು ಬೇರೆದನ್ನ ಏನಾರ ಒಟ್ಟೆ ತೊಗೊಂಡು ಬಂದಿರ್ತೇನೆ. ಸೊ ಅಂತಾದ್ರಾಗ ಯಾನನ ಸಂಬಂಧ ಈ ಒಂದಿಷ್ಟು ಬೌಸ್ ತೊಗೊಂಡೆ, ರಬ್ಬರ್ ಬ್ಯಾಂಡ್ ತೊಗೊಂಡೆ. ನಾ ಬೌ ಅಂತೀನಿ. ರಬ್ಬರ್ ಬ್ಯಾಂಡ್ ಇದಕ್ಕೆ 10 ರುಪೀಸ್, ಅಷ್ಟು ಸೇರಿನ 10 ರುಪೀಸು. ಒಂದು 4 ಕಲರ್ಸ್ ಚಂದ ಐತಿ. ಇದು ಒಂಥರ ಭಾಳ ಜನ ಹಾಕೊಂಡಿದ್ದು ನೋಡ್ತಿದ್ದೆ ನಾನು. ಸೊ ಅದ್ರ ಸಂಬಂಧ ಇದು ಒಂದು ಹೆಂಗೆ ಅನಿಸಿತ್ತು ನೋಡಕ್ಕೆ. ಇದು ಯಾನಾಗ ನಮಗಮ್ಮ. ಸೊ ಇಲ್ಲೇನಾರು ಜುಟ್ಟ ಹಾಕಿದ್ರೆ ಸೊ ಈ ರೀತಿ ಹಾಕೋದು. ಸೊ ಎಲ್ಲಿ ಜುಟ್ಟ ಹಾಕ್ತೀವಿ ಅದ್ರ ಮೇಲೆ ಜಸ್ಟ್ ಹಾಕಿದ್ರೆ ಕ್ಯೂಟ್ ಕಾಣ್ತಾರ ಅಂಥೇಳಿ ಇದು ಒಂದು ತೊಗೊಂಬಂದಿನಿ. ಜಸ್ಟ್ ಇದು ಕ್ಲಿಪ್, ಇದ್ರ ಮೇಲೆ ಜಸ್ಟ್ ಇದು ರಿಬ್ಬನ್ ಬಂದೈತಿ. ಇದು 30 ರುಪೀಸ್. ಸೊ ಎಷ್ಟು ಯಾನನ್ನು ಸಾಮಾನುಗಳು. ಮಾರ್ಕೆಟಿಗೆ ಹೋಗಿದ್ದು ಮಾತ್ರ ಯಾನಾಗ ಏನು ಬೇಕು ಅದನ್ನು ತೊಗೊಂಬರಕ್ಕೆ ಅಷ್ಟೇ ಅನ್ಕೊಂಡು ಹೋಗಿದ್ದೆ. ಯಾನಾಗ ಏನು ಬೇಕು ಅದಷ್ಟೇ ತೊಗೊಂಡು ಪಟ್ನ ಒಂದು ಹಾಫ್ ಆನ್ ಅವರ್ನಾಗ ತೊಗೊಂಡು ಪಟ್ನ ವಾಪಸ್ ಮನೆಗೆ ಬರೋಣ ಅಂತ ಅನ್ಕೊಂಡನ ಹೋಗಿದ್ದೀನಿ. ಯಾವಾಗಲೂ ನಾ ಹಿಂಗೆ ಅನ್ಕೊಂಡು ಹೋಗ್ತೀನಿ. ನಾನು ಒಬ್ಬಾಕೆಲ್ಲ, ಎಲ್ಲರೂ ಭಾಳಷ್ಟು ಜನ, ಭಾಳಷ್ಟು ಹುಡುಗಿಯರು, ಭಾಳಷ್ಟು ಲೇಡೀಸ್ ಅನ್ಕೊಂಡು ಹೋಗೋದು ಇಷ್ಟ. ಹಿಂಗೆ ನಾವು ಏನು ಬೇಕು ಅದಷ್ಟೇ ತೊಗೊಂಡು ಹಾಫ್ ಆನ್ ಅವರ್ನಾಗ ವಾಪಸ್ ಬಂದಾಯಿತು ಅಂಥೇಳಿ. ಬಟ್ ಅಲ್ಲೆಲ್ಲ ಸಾಮಾನು ನೋಡಿದ ತಕ್ಷಣ ನಮ್ಮ ಮೈಂಡು ಮತ್ತು ಮನಸ್ಸು ಒಂದೇ ಕಡೆ ಇರೋಂಗಿಲ್ಲ. ಮತ್ತು ಬೇರೆ ನೋಡ್ಕೊತಾನೆ ಇರ್ತೀವಿ. ಸೊ ಯಾನಂದು ಒಂದು ಸ್ವಲ್ಪ ನೋಡ್ತಿದ್ನಿ. ಮತ್ತು ಆಮೇಲೆ ನೆಕ್ಸ್ಟ್ ನಮ್ಮದು ಡೈವರ್ಟ್ ಆಕಿತ್ತು. ಇಲ್ಲಿ ಏನೇನದವು ನಮ್ಮ ಸಾಮಾನು ಅಂದ್ರೆ ನಾವು ಯೂಸ್ ಮಾಡುವಂಥ ಸಾಮಾನು, ಇಯರಿಂಗ್ಸ್ ಆಗಿರ್ಬೋದು, ನೆಕ್ಲೆಸಸ್ ಆಗಿರ್ಬೋದು, ಮತ್ತು ಹಂಗೆ ಹಿಂಗೆ ಕ್ಲಿಪ್ಸು ಅವನ್ನೆಲ್ಲನೂ ಮತ್ತು ನೋಡ್ಕೊತಲೇ ಇರ್ತಿದ್ವಿ. ಸೊ ಅಂಥದ್ರಾಗ ನಾನು ನಮ್ಮ ಯಾನಂದು ನೋಡ್ಕೊತ ನಾನು ಒಂದಿಷ್ಟು ಐಟಮ್ಸ್, ಒಂದು ಸ್ವಲ್ಪನ ಐಟಮ್ಸು ತೊಗೊಂಡು ಬಂದೀನಿ. ಸೊ ಅವು ಏನೇನಂತ ತೋರಿಸ್ತೀನಿ. ನಾನು ಒಂದಿಷ್ಟು ಕ್ರೇಜಿ ಇದ್ದೀನಿ ಅಬೌಟ್ ಇಯರಿಂಗ್ಸ್ ಬಗ್ಗೆ. ಭಾಳ ಕ್ರೇಜಿ ಇದ್ದೀನಿ. ನನಗೆ ಇಯರಿಂಗ್ಸ್ ಏನಾರ ನೋಡಿದ್ದಂದ್ರೆ ಭಾಳ ತೊಗೋಬೇಕನ್ನಿಸ್ತೈತಿ. ನಾನು ಹಿಂಗೆ ಈ ಥರದ್ದು ಇಯರಿಂಗ್ಸು ಭಾಳ ಲೈಕ್ ಮಾಡ್ತೀನಿ. ಭಾಳ ಇಯರಿಂಗ್ಸ್ ಕಲೆಕ್ಷನ್ಸು ಐತಿ. ನಾ ಎಲ್ಲಿ ಹೋದ್ರೂ ಜಾಸ್ತಿ ಇಯರಿಂಗ್ಸನ್ನು ತೊಗೋತೀನಿ. ಬಟ್ ಒಂದ್ಸಲ ಯೂಸ್ ಮಾಡ್ತೀನಿ, ಹಂಗೆ ಹೋಗಿ ಹೊರಗೆ ಬಂದು ಎಲ್ಲರ ಇಟ್ಟಿರ್ತೀನಿ, ವಾಪಸ್ ಸಿಗಂಗೆ ಇಲ್ಲ. ನನಗೆ ಎಷ್ಟು ಹುಡುಕಿದ್ರೂ ಸಿಗಂಗಿಲ್ಲ. ಸಮ್ಟೈಮ್ಸ್ ಒಂದೇ ಇಯರಿಂಗ್ಸ್ ಸಿಗ್ತೈತಿ, ಇನ್ನೊಂದ್ಸಲ ಮತ್ತೊಂದು ಇಯರಿಂಗ್ಸ್ ಸಿಗಂಗೆ ಇಲ್ಲ. ಸೊ ಆ ರೀತಿನ ಭಾಳ ಆಗ್ತೈತಿ. ಬಟ್ ಎಲ್ಲಿ ಹೋದ್ರೂ ಇಯರಿಂಗ್ಸ್ ತೊಗೊಳ್ತು ಬಿಡಂಗಿಲ್ಲ ನಾನು. ಅದ್ರಾಗ ಮಾರ್ಕೆಟಿಗೆ ಹೋದಾಗ ನಾನು ಒಂದು ಜೊತೆ ಇಯರಿಂಗ್ಸ್ ತೊಗೊಂಬಂದಿನಿ. ಸೊ ಅದ್ರಾಗ ಇದು ಒಂದು ಇಯರಿಂಗ್. ಸೊ ಇದೇನೋ ಹೊಸ ಟೈಪ್ ಇಯರಿಂಗ್, ಚಲೋ ಕಾಣಿಸ್ತು. ಸೊ ಈ ರೀತಿ ಇರಲಿಲ್ಲ ನನ್ನ ಕಡೆ. ನನಗೆ ಈಟೀಟ ಏನಂತಾರೆ ಸ್ಟಡ್ಸ್ ಟೈಪ್ ಹಾಕೊಂಡ್ರೆ ನನ್ನ ಕಿವಿ ಕಾಣೋದೇ ಇಲ್ಲ. ನನ್ನ ಮುಖ ದೊಡ್ಡದೈತಿ, ಸೊ ಕಿವಿ ಕಾಣಂಗಿಲ್ಲ. ಅದಕ್ಕೆ ನಾನು ಒಂಚೂರು ದೊಡ್ಡ ಅಂದರೆ ಈ ರೀತಿ ಇದ್ದಿದ್ದವನ್ನ ತೊಗೊತೀನಿ ಇಯರಿಂಗ್ಸ್. ಅದ್ರಾಗ ಇದು ಒಂದು ಸೊ ಚಂದ ಐತಿ, ಚಂದ ಅನ್ನಿಸ್ತು ಆ್ಯಕ್ಚುಲಿ. ಸೊ ಮಸ್ತ್ ಐತಿ. ಹಿಂಗೆ ಆರ್ಕ್ ಶೇಪ್ ಒಳಗೆ ಅರ್ಧ ಚಂದಮ್ಮ ಬಂದನ ಇದು. ಸೊ ಈ ರೀತಿ ಕಾಣಿಸ್ತೈತಿ. ಸೊ ಇವು ನನ್ನ ಜೊತೆ ತೊಗೊಂಡು ಬಂದೆ. ಹೆಂಗೆ ಅನ್ನತ್ತವು, ಚಂದ ಕಾಣತ್ತವು. ಹಂಗೆ ಹೊರಗೆ ನೋಡಿದಾಗ ಸ್ವಲ್ಪ ಕಂಡಂಗೆ ಅಂದು ದೊಡ್ಡ ಕಾಣಿಸ್ತಾವೇನೋ ಅಂದ್ಕೊಂಡಿದ್ದೆ. ಬಟ್ ಹಂಗೇನಿಲ್ಲ, ಕ್ಲಾಸಿಗೆ ಅನ್ಸಾತು, ಡಿಸೆಂಟು ಅನ್ಸಾತು. ಹಂಗೆ ದೊಡ್ಡ ಹಾಕೊಂಡೇನಪ್ಪ ಅಂತಲೂ ಏನು ಅನ್ಸಂಗಿಲ್ಲ. ಹೊರಗೆ ನೋಡಿದಾಗ ದೊಡ್ಡ ಅದಾವಲ್ಲ ಇಯರಿಂಗ್ಸ್ ಅಂತ ಅನ್ನಿಸ್ತು. ಬಟ್ ಇಲ್ಲೇನು ಹಂಗಿಲ್ಲ, ಚಲೋ ಕಾಣಿಸಾತ್ತವು. ಸೊ ಡ್ರೆಸ್ ಮೇಲೆಲ್ಲ ಮಸ್ತ್ ಕಾಣಿಸ್ತವೆ, ಚಂದ ಕಾಣುತ್ತೆ. ಸೊ ಇದ್ರದ್ದು ಪ್ರೈಸ್ ಓನ್ಲಿ 50 ರುಪೀಸ್. ಸೊ 50 ರುಪೀಸ್ ಕೊಟ್ಟು ಈ ಇಯರಿಂಗ್ಸ್ ತೊಗೊಂಡೇನಿ. ನನ್ನ ಬಡ್ಜೆಟ್ ಇಷ್ಟ. ಇಯರಿಂಗ್ಸಿಗೆ ನಾನು 200ಕ್ಕಿಂತ ಜಾಸ್ತಿ ಕೊಡೋಂಗಿಲ್ಲ. ಸೊ ಇದು 50 ರುಪೀಸ್. ನಾನು ಏನಿಲ್ಲ 30 ರುಪೀಸು, 40 ರುಪೀಸು, 50 ಬಿಟ್ರೆ 100, 120. ಸೊ ಇಷ್ಟರೊಳಗೆ ಇರ್ತಾವೆ. ಜಾಸ್ತಿ ಇದ್ದು ಅಂದ್ರೆ ನಾನು ತೊಗೊಳಂಗಿಲ್ಲ. ಬಟ್ ಅಂದ್ರೂ ಇಯರಿಂಗ್ಸ್ ಕಲೆಕ್ಷನ್ಸ್ ಜಾಸ್ತಿನೇ ಮಾಡ್ತೀನಿ. ಸೊ ಚಂದದ ಇದು ಲೈಕ್ ಆಯ್ತು ನನಗೆ, ಆ್ಯಕ್ಚುಲಿ ಲೈಕ್ ಆಯ್ತು, ಚಂದ ಕಾಣತ್ತು. ಸೊ ಇದೊಂದು ಇಯರಿಂಗ್ಸು. ಇದು ನೋಡಿದ ತಕ್ಷಣ ಭಾಳ ಅಂದ್ರೆ ಭಾಳ ಸೇರ್ತು ನನಗಿದು ಇಯರಿಂಗ್ಸು. ಇದು ಸ್ಯಾರಿ ಮೇಲೆ ಆಯ್ತು, ಡ್ರೆಸ್ ಮೇಲೆ ಆಯ್ತು, ಭಾಳ ಚಂದ ಕಾಣಿಸ್ತದೆ ಆ್ಯಕ್ಚುಲಿ. ಸೊ ಬಟ್ ಏನಿತ್ತು, ಇದು 150 ರುಪೀಸ್ ಇತ್ತು. ನನಗೆ 150 ಕೊಟ್ಟಿದ್ದೀನಿ, ಯಾಕೆ ತೊಗೊಳ್ಳಿ ಅಂತ ಸುಮ್ಬಿಟ್ಟಿದ್ನಿ. ಬಟ್ ಏನಾಯ್ತು, ಆಮೇಲೆ ಅವ ಹೇಳ್ದ, ಬಿಟ್ಟಿದ್ದೀನಿ ನಾನು, ಇಲ್ಲ ತೊಗೋರಿ 120 ರುಪೀಸ್ ಕೊಡ್ತೀನಿ ಅಂತೇಳಿ.
ನಾನಂದೆ 120 ರುಪೀಸ್ನು ಭಾಳ ಆತಂತ ಅಂದ್ಕೊಂಡೆ, 100 ರುಪೀಸ್ ಕೊಡ್ತೀನಿ ಅಂತ. ಹಂಗಾಯ್ತು ಹಿಂಗಟ್ಟು ವಾದ ಮಾಡಿ ಎಲ್ಲ ಮಾಡಿ ಕಡಿಗೆ 2 ಇಯರಿಂಗ್ಸಿಗೆ ಸೇರಿ 150 ಕೊಟ್ಟೆ, ಅಂದ್ರೆ 100 ರುಪೀಸ್ ಆತಿದ್ದು. ಸೊ 100 ರುಪೀಸ್ ಕೊಟ್ಟು ಇಯರಿಂಗ್ಸ್ ತೊಗೊಂಬಂದನಿ. ಮತ್ತು ಆ್ಯಕ್ಚುಲಿ ಚಂದ ಅದಾವೆ, ನೋಡಕ್ಕೆ ಹಿಂಗೆ ಹೆವಿ ಅದಾವಪ್ಪ ಅಂತ ಅನಿಸ್ತೈತಿ, ಬಟ್ ಹೆವಿ ಇಲ್ಲಿವು ಚಂದ ಅದಾವೆ. ಹಾಗೆ ಫುಲ್ ಹೆವಿ ಇಲ್ಲ, ಹಂಗೆ ಪೂರ ಲೈಟ್ ವೇಟೂ ಇಲ್ಲ. ಸೊ ಪರ್ಲ್ ಎಲ್ಲ ಬಂದೈತಿ ಇಲ್ಲಿ. ಇಲ್ಲಿ ಒಂದು ಇದೇನಿದು ಮತ್ತು ಸ್ಟೋನ್ ಇರ್ಬೇಕು ಅನ್ಸುತ್ತೆ. ಸೊ ಈ ರೀತಿ ಕಾಣಿಸ್ತೈತಿ. ಇದು ಸೀರೆ ಮೇಲೂ ಚಲೋ ಲುಕ್ ಕೊಡುತ್ತೆ. ಸೊ ಅಂದ್ರೆ ಟ್ರೆಡಿಷ್ನಲ್ ಲುಕ್ ಕಾಣಿಸುತ್ತೆ. ಸೊ ಚಂದ ಕಾಣುತ್ತೆ. ಸೊ ನನಗೆ ಹಿಂಗೆ ಕೆಳಗೆ ಹಿಂಗೆ ಜೋತಾಡಕತ್ತಿದ್ದು ಅಂದ್ರೆ ಲೈಕ್ ಆಗ್ತವೆ. ಬಟ್ ಇದು ಕಂಪೇರ್ ಮಾಡಿದ್ರೆ ನನಗೆ ಇದು ಆ್ಯಕ್ಚುಲಿ ಲುಕ್ ಭಾಳ ಚಂದ ಕಾಣಿಸ್ತೈತಿ ಅಲ್ಲ. ನಿಮಗೆ ಯಾವುದು ಲೈಕ್ ಆಗ್ತದೆ ಹೇಳ್ರಿ. ಸೊ ಚಂದ ಅದಾವೆ, 100 ರುಪೀಸ್ ಕೊಡ್ಬೋದು. ನನಗೆ ಇದು ವರ್ತ್ ಅನ್ನಿಸ್ತು ಆ್ಯಕ್ಚುಲಿ. ಅಷ್ಟು ಇದೂ ಅದಾವೆ, ಹಿಂಗೆ ಡೀಟೇಲಿಂಗ್ನೂ ಚಂದ ಐತಿ, ಚಂದ ಕಾಣತ್ತವು. ಸೊ ಇದ್ರದ್ದು ಪ್ರೈಸು 100 ರುಪೀಸ್. ಅವ್ರು ಫಸ್ಟ್ ಫಿಕ್ಸ್ಡ್ ರೇಟ್ ಅಂತ ಹೇಳಿದ್ರು, ಫಿಕ್ಸ್ ಇರ್ತೈತಿ ರೇಟು, ಸೊ ನಾವು ಚೇಂಜ್ ಮಾಡೋಂಗಿಲ್ಲ ಅಂಥೇಳಿ. ಬಟ್ ಅದಾದ್ಮೇಲೆ ಇಲ್ಲ ನಾವು ಫಿಕ್ಸ್ ರೇಟ್ ಆದರೂ ತೊಗೊಳಂಗಿಲ್ಲ ಅಂತ ವಾಪಸ್ ಹೊಂಟೆ. ಬಟ್ ಆಮೇಲೆ ಮತ್ತೆ ಕರೆದ್ರು ವಾಪಸ್ ಹೋಗ್ಬೇಕು. ಹಂಗೇನಾರ ಇತ್ತಂತಂದ್ರೆ ಸುಮ್ಮನೆ ಹೋಗ್ತಿರ್ಬೇಕು. ನಿಮಗೆ ಲೈಕ್ ಆತಪ್ಪ ಅಂದ್ರೂ ಲೈಕ್ ಆದವ್ರಿಗೆ ಲೈಕ್ ಆಗಲ್ದವ್ರಿಗೆ ಆ್ಯಕ್ಟ್ ಮಾಡ್ಬೇಕು. ನಾವು ನಮಗೇನು ನಡೀತೈತಿ ಬಿಡು ಅಂತಂದು ಆ್ಯಕ್ಟ್ ಮಾಡಿ ಹೋಗ್ಬೇಕು ಸುಮ್ಮನೆ. ಹೊಂಟಂದ್ರೆ ಅವ್ರು ವಾಪಸ್ ಕರೀತಾರೆ, ನಿಮ್ಮನ್ನ ಗ್ಯಾರಂಟಿ ಕರೀತಾರೆ. ಕರೆದು ಇಲ್ಲ ಇಷ್ಟರ ಮಾಡ್ರಿ ಅಂತಾರೆ ಹೇಳ್ತಾರೆ. ಅವಾಗ ನೀವು ತೊಗೋಬೇಕು. ಒಂದೇ ಟೈಮಿಗೆ ಯಾವಾಗಲೂ ಹೂ ಅನ್ನಬಾರ್ದು. ಸೊ ಇದು ಸೀಕ್ರೆಟ್, ಬಾರ್ಗೇನಿಂಗ್ ಮಾಡೋ ಸೀಕ್ರೆಟ್. ಸೊ ನೆಕ್ಸ್ಟ್ ಆ್ಯಸ್ ಯೂಶುವಲ್ ಕ್ಲಿಪ್. ಎಲ್ಲಿ ಹೋದ್ರು ಕ್ಲಿಪ್ ಒಂದು ಭಾಳ ತೊಗೊತೀವಿ ನಾವು ಹುಡುಗಿಯರು. ಯಾಕಂದರೆ ನಾವು ಹಾಕೊಂಡಿರೋ ಕ್ಲಿಪ್ 3 ದರ ಹೋಗ್ತಾವೆ, ಕಳೆದರ ಹೋಗ್ತಾವೆ. ಅವು ಕ್ಲಿಪ್ ಎಲ್ಲಿ ಹೋಗ್ತಾವೆ ಅನ್ನೋದ ನನಗೆ ಗೊತ್ತಿಲ್ಲ. ಎಷ್ಟು ನಮ್ಮ ಮನ್ಯಾಗ ಇರಬೇಕಲ್ಲ, ಎಲ್ಲಿ ಕಳೆದ್ರು ಮನ್ಯಾಗ ಇರಬೇಕು. ಬಟ್ ಮನೆಯೆಲ್ಲ ಹುಡುಕಿಡಿದ್ರು ನಮ್ಗೆ ಕ್ಲಿಪ್ಪ ಸಿಗಂಗಿಲ್ಲ. ಮಕ್ಕೊಂಡಾಗ ತೆಗೆದಿಟ್ಟಿರ್ತೀವಿ, ಬೆಳಗ್ಗೆ ತಕ್ಷಣ ಸಿಗಂಗೇ ಇಲ್ಲ. ಮಕ್ಕೊಂಡಾಗ ಹಿಂಗೆ ಎತ್ತಾಗ ಬಾಳಿದ್ರೆ 3 ದರ ಮುರಿತಾವೆ. ಬರೀ ಹಿಂಗೆ ಎಷ್ಟೋ ತುಟ್ಟಿವು ಕ್ಲಿಪ್ ತೊಗೋರಿ, ಏನಾರ ಒಂದು ಆಗಿಬಿಡ್ತೈತಿ. ಬರೀ ಕ್ಲಿಪ್ ಸಂಬಂಧ ನನಗರ ಎಷ್ಟು ತಲೆ ಕಟ್ಟೈತಲ್ಲ, ನಮಗೆ ಬೇಕಾದಾಗ ಒಟ್ಟ ಸಿಗಂಗಿಲ್ಲ ಈ ಕ್ಲಿಪ್. ಅದಕ್ಕೆ ಮಳೆ ಎಲ್ಲಿ ಹೋದ್ರು ನಾವು ಕ್ಲಿಪ್ ತೊಗೊಳಬೇಕು, ಏನು ಮಾಡೋಕೆ ಬರೋಂಗಿಲ್ಲ. ಸೊ ಇದೊಂದು ಕ್ಲಿಪ್ ತೊಗೊಂಡೆ. ಸೊ ಚಲೋ ಇದೆ, ಕ್ವಾಲಿಟಿ ಆ್ಯಕ್ಚುಲಿ ಚಲೋ ಐತೆ. ಬೇಕಾದ ನೋಡಿದ್ರು ಮುರಿಯಂಗಿಲ್ಲ ಅಂತ ಹೇಳಿ ನಾವು. ಸೊ ನೋಡಬೇಕು. ಇದು 10 ರುಪೀಸು. ನೆಕ್ಸ್ಟ್ ಇದು ಒಂದು ಸಣ್ಣ ಕ್ಲಿಪ್ ಐತೆ, ಛೋಟಾ ಕ್ಲಿಪ್. ಇದಕ್ಕೂ 10 ರುಪೀಸ್. ನಾ ಇದಕ್ಕೆ ಕಡಿಮೆಯಾರ ಮಾಡು ಅಂತ ಎಷ್ಟು ಹೇಳಿದ್ದೆ. ಈ ದೊಡ್ಡದು ಹೋಗಲಿ 10 ರುಪೀಸ್. ಈ ಸಣ್ಣದಕ್ಕೆ 10 ರುಪೀಸ್ ಅಂತ ಈಟ ಐತೆ. ಬಟ್ ಇರಲಿ ಅಂತೇಳಿ ತೊಗೊಂಡೆ. ನಾನು ಇದನ್ನು ಎದಕ್ಕೆ ಯೂಸ್ ಮಾಡ್ತೀನಿ ಅಂತಂದ್ರೆ, ನಾನು ಹಿಂಗೆ ಸೆಂಟರ್ ಪಫ್ ಟೈಪ್ ಹಿಂಗೆ ಇಷ್ಟ ಹೆಸ್ ತೊಗೊಂಡು ಹಿಂಗೆ ಹಾಕೋತೆ. ಸೊ ಉಳಿದಿದ್ವಲ್ಲ ಫ್ರೀ ಬಿಡ್ತೀನಿ. ಸೊ ಅದ್ರ ಸಂಬಂಧ ಆಲ್ರೆಡಿ ಇದು ಒಂದೆರಡು ಬೇರೆ ಕಲರ್ ಇತ್ತು, ಬ್ಲ್ಯಾಕ್ ಇರಲಿಲ್ಲ. ಸೊ ಅದ್ರ ಸಂಬಂಧ ಬ್ಲ್ಯಾಕ್ ಕ್ಲಿಪ್ ತೊಗೊಂಡೆ. ಇವೆರಡು ಕೂಡಿ 20 ರುಪೀಸ್. ಫೈನಲ್ ಆಗಿ ಏನು ತೊಗೊಂಡೆ ಅಂತಂದ್ರೆ, ನಾನು ಹಾಕೊಂಡಿರುವಂಥ ಡ್ರೆಸ್. ಸೊ ಹಂಗೆ ಸುಮ್ಮನೆ ಬರಾಕಿದ್ದೆ, ಹೊರಗೆ ಒಂದು ಗೊಂಬಿ ಹಾಕಿದ್ರೆ ನೋಡಿದ ತಕ್ಷಣ ಚಂದ ಅನ್ನಿಸ್ತು. ಆ್ಯಕ್ಚುಲಿ ನನಗೆ ನನ್ನ ಕಡೆ ಈ ಥರದ್ದು ಪ್ಯಾಟರ್ನ್ ಇರಲಿಲ್ಲ. ಸೊ ಒಂದ್ಸಲ ಟ್ರೈ ಮಾಡೋಣ ಅಂತೇಳಿ ಜಸ್ಟ್ ಹೋಗಿ ರೇಟ್ ಕೇಳಿದ್ದು ನಾನು ಎಷ್ಟು ಅಂತೇಳಿ. ಸೊ ಹೇಳಿದ್ರು ಅವರು ಹಿಂಗಟ್ಟು ಬಾರ್ಗೇನಿಂಗ್ ಮಾಡಿ ಅಲ್ಲಿ ಅಂತೇಳಿ ಬಿಟ್ಟು ಬರಾಕತ್ತಿದ್ನಿ. ಫೈನಲ್ ಆಗಿ ನನ್ನ ರೇಟಿಗೂ ಬೇಡ, ಅವ್ರ ರೇಟಿಗೂ ಬೇಡ, ಮಿಡಲ್ ಒಂದು ರೇಟ್ ಫಿಕ್ಸ್ ಮಾಡಿ ತೊಗೊಂಬಂದಿನಿ. ಸೊ ಚಲೋ ಐತಿ ಕ್ವಾಲಿಟಿ ಎಲ್ಲ. ಹಿಂಗೆ ರಿಯಾನ್ ಮಿಕ್ಸ್ ವಿತ್ ಕಾಟನ್ ಐತಿ. ಏನಂತಾರೆ ನನಗೂ ಗೊತ್ತಿಲ್ಲ, ಬಟ್ ಕಾಟನ್ ಒಳಗನ ಬರುತ್ತೆ ಒಟ್ಟು. ಸೊ ದುಪ್ಪಟ ವಿತ್ ಪ್ಲಾಜೋ ಅಂದರೆ ಏನು ಶರಾರ್ ಟೈಪ್ ಬಂದೈತಿ. ತೋರಿಸ್ತೀನಿ ಫುಲ್ಲ ನಾನು ಸೈಡಿಗೆ ಹಾಕ್ತೀನಿ. ಸೊ ಹೆಂಗೆ ಕಾಣಿಸ್ತೈತಿ ನೋಡಿ ಹೇಳಿರಿ ಅಂತ. ಸೊ ದುಪ್ಪಟ ಸ್ವಲ್ಪ ಸಣ್ಣದೈತಿ. ಸೊ ದುಪ್ಪಟ ಒಂದು ಸಣ್ಣದೈತಿ, ಓಕೆ ನಡೀತೈತಿ. ಬಟ್ ನಾನು ಯೂಶ್ವಲಿ ಲಾಂಗ್ ದುಪ್ಪಟ ಹಾಕೊಂಡು ರೂಢಿ. ಈ ಡ್ರೆಸ್ಸಿಗೆ ಕರೆಕ್ಟ್ ಐತಿ. ನನಗೆ ಹಾಕೊಳ್ಳೋ ಇದಕ್ಕೆ ಸ್ವಲ್ಪ ಸಣ್ಣದು ಅನ್ಸಾಕತೈತಿ ಅಷ್ಟೇ. ಸೊ ದುಪ್ಪಟ್ಟಾಗೂ ಅಷ್ಟು ಫುಲ್ ಲೇಸ್ ಬಂದೈತಿ, ಚಂದ ಐತಿ. ಸೊ ಡ್ರೆಸ್ ಪ್ಯಾಟರ್ನು ಅಷ್ಟು ಚಂದ ಐತಿ. ಸೊ ಇಲ್ಲೆಲ್ಲ ನೆಕ್ಕಿಗೆಲ್ಲ ಡಿಟೇಲಿಂಗ್ ಭಾಳ ಚಂದ ಐತಿ. ಕ್ವಾಲಿಟಿನೂ ಹಂಗೆ ಚಲೋ ಐತಿ. ಪ್ಯಾಂಟು ಚಲೋ ಐತಿ, ಫ್ಲೆಕ್ಸಿಬಲ್ ಐತಿ. ನನಗೆ ಫಿಟ್ಟಿಂಗ್ ಚಲೋ ಕೂತೈತಿ. ಸೊ ಅದ್ರ ಸಂಬಂಧ ಇದು ಒಂದು ಡ್ರೆಸ್ ತೊಗೊಂಡೆ. ಅಲ್ಲೇನು ಟ್ರಯಲ್ ಮಾಡೋಕೆ ಆಪ್ಷನ್ ಇರಲಿಲ್ಲ. ಬಟ್ ನೋಡಿದ ತಕ್ಷಣ ನನಗೆ ಅದು ಸೂಟ್ ಆಗ್ತೈತಿ ಅಂತ ಅನ್ನಿಸ್ತು. ನನಗೆ ಹಿಂಗೆ ಫ್ರಿಲ್ ಇದ್ರೆ ಚಲೋ ಕುಂದಿರ್ತೈತಿ. ಸೊ ಅದ್ರ ಸಂಬಂಧ ಈ ಡ್ರೆಸ್ ತೊಗೊಂಡು ಬಂದೆ. ಸೊ ಫುಲ್ ಹೆಂಗೆ ಅನಿಸ್ತೈತಿ ತೋರಿಸ್ತೀನಿ ಅಂತ. ಸೊ ಆಮೇಲೆ ಈ ಡ್ರೆಸ್ಸಿಂದು ಪ್ರೈಸ್ ಎಷ್ಟು ಅಂತಂದ್ರೆ ನಾ ಹೇಳಂಗಿಲ್ಲ. ಈ ಡ್ರೆಸ್ಸಿಗೆ ಎಷ್ಟು ಕೊಡ್ಬೋದು ಅಂಥೇಳಿ ನೀವು ಕಮೆಂಟ್ ಸೆಕ್ಷನ್ ಒಳಗೆ ಹಾಕಿರಿ, ನೋಡೋಣಂತ ಯಾರು ಕರೆಕ್ಟ್ ಹೇಳ್ತಾರೆ ಅಂತೇಳಿ. ಬರಬೇಕಾದ್ರೆ ಇದೊಂದು ಬ್ಯಾಗ್ ತೊಗೊಂಡು ಬಂದೆ ನಾನು. ಸೊ ಚಂದ ಐತಿ. ಎಲ್ಲರ ಸಿಂಪಲಾಗಿ ಇಲ್ಲೇ ಎಲ್ಲರೂ ಹೋಗ್ಬೇಕಾತಂತಂದ್ರೆ ಚಲೋ ಅನಿಸ್ತೈತಿ. ಒಂದೇ ಜೊತೆ ಡ್ರೆಸ್ ಅಥವಾ ನಮ್ಮ ಯಾನನ್ ಸಾಮಾನು ಏನಾರ ಇಟ್ಕೊಂಡು ಹೋಗಬೇಕು ಅಂತಂದ್ರೆ ಇದು ಚಲೋ ಅನಿಸ್ತೈತಿ ಅಂತ ಹೇಳಿ ಬ್ಯಾಗ್ ತೊಗೊಂಡೆ. ಇದು ವ್ಯಾನಿಟಿ ಬ್ಯಾಗ್ ಟೈಪ್ನು ಈ ರೀತಿನ ಹಾಕೊಂಡು ಹೋಗ್ಬೋದು. ನೆಕ್ಸ್ಟ್ ಕೈಯಾಗ ಕ್ಯಾರಿನೂ ಮಾಡ್ಬೋದು. ಇದ್ರೊಳಗೆ ಏನು ಬೇಕಾದ್ರೆ ನೀರಿನ ಬಾಟಲ್, ಡ್ರೆಸ್ಸಸ್, ಸೊ ಏನು ಬೇಕಾದ್ರೂ ನಾವು ಇಟ್ಕೊಂಡು ಹೋಗ್ಬೋದು. ಅದಕ್ಕೆ ಈ ರೀತಿ ಒಂದು ಬ್ಯಾಗ್ ಆ್ಯಕ್ಚುಲಿ ಹುಡ್ಕಾಕತ್ತಿದ್ದೆ ನಾನು. ಸೊ ಸಿಕ್ತು ಫೈನಲಿ. ಇದ್ರದ್ದು ಪ್ರೈಸು 150 ರುಪೀಸು. ಚಲೋ ಐತಿ, ಕ್ವಾಲಿಟಿ ಚಲೋ ಐತಿ. ಸೊ ಎಲ್ಲ ಚೆಕ್ ಮಾಡಿ ತೊಗೊಂಡು ಬಂದೇನಿ, ಜಿಪ್ ಗಿಪ್ಪೆಲ್ಲ. ಸೊ ಅಂಗಡಿ ಒಳಗೆ ತೊಗೊಂಡೇನಿ, ಶಾಪ್ ಒಳಗೆ ತೊಗೊಂಡೇನಿ. 150 ರುಪೀಸ್ ಬಿತ್ತು ಆ್ಯಕ್ಚುಲಿ. ರೈನ್ ಪ್ರೂಫ್ ಐತಿ, ಕಲರು ಚಂದ ಐತಿ. ಇದು ನನ್ನ ಕಡೆಯ ಐಟಮು. ಇಷ್ಟು ನಮ್ಮದು ಹುಬ್ಬಳ್ಳಿ ಒಳಗೆ CBT ಒಳಗೆ ಶಾಪಿಂಗ್ ಆಯ್ತು.
ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ.